ಮುಖ ಯಾಕೆ ಮುಚ್ಕೊಂಡಿದ್ದೀರಾ? ಓಹೋ, ಇವ್ರು ನನ್ನ ಗುರ್ತಿರ್ದಿಲ್ಲ ಅಂದಂಗೆ ಆಯಿತು. ವೆರಿ ಗುಡ್ ವೆರಿ ಗುಡ್. ಮುಖ ಹೀಗೆ ಕವರ್ ಮಾಡ್ಕೊಂಡ್ರೆ ನಿಮ್ಮ ಬ್ಯೂಟಿ ಹೇಗೆ ಕಾಣುತ್ತೆ? ಅದು ನಂಗೆ ಮಡ್ರಾಸಾಯಿ ಆಗಿದೆ. ಅಯ್ಯೋ ಪಾಪ, ಅವ್ರಿಗೆ ಹುಷಾರಿಲ್ವಂತಲ್ಲ, ಅವ್ರನ್ನ ವಾಪಸ್ ಕಳಿಸ್ಬಿಡೋಣವಾ? ನೀವು ಅಟೆಂಡ್ ಮಾಡ್ಬೋದಲ್ವಾ? ಹೌದೌದು, ಮಾಡ್ಬೋದು, ಏನೂ ತೊಂದರೆ ಇಲ್ಲ. ನಿಮ್ಮ ಹೆಸರು? ಅದು ನನ್ನ ಹೆಸರು ಜಾನಕಿ. ಅದು ಸರಿ, ಇದೇನಿದು ಈ ಥರ ವೇಷದಲ್ಲಿ ಬಂದಿದ್ದೀರಾ? ಸೀತಾಮಾತೆ ಹೀಗೆ ತಾನೇ ಇರ್ತಾಳೆ. ಸೀತಾಮಾತೆ ಥರ ಇರಬೇಕು ಅಂತ ಕನ್ಸು ಕಾಣೋರು ಹೀಗೆ ಬರಬೇಕು. ಹೇಳಿ, ಗಂಡ ಹೆಂಡತಿ ಸಂಬಂಧ ಅಂದರೆ ಹೇಗಿರಬೇಕು? ಇದೇನಿದು ಆಕ್ಟ್ ಮಾಡಿಸೋದು ಬಿಟ್ಟು ಕ್ವಶನ್ ಕೇಳ್ತಿದ್ದಾರೆ. ಕ್ಯಾರೆಕ್ಟರ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ತಿಳ್ಕೊಳಕ್ ಇರಬೇಕು. ಗಂಡ ಹೆಂಡತಿ ಸಂಬಂಧನ ಎಕ್ಸ್ಪ್ಲೈನ್ ಮಾಡೋಕ್ಕೆ ದೊಡ್ಡ ದೊಡ್ಡ ಮಾತುಗಳೇನು ಬೇಕಿಲ್ಲ. ಆ ಸಂಬಂಧನ 4 ಅಕ್ಷರದಲ್ಲಿ ಹೇಳ್ಬಿಡ್ಬೋದು. 4 ಅಕ್ಷರನ? ಯಾವುದದು? ರಾಮ ಸೀತೆ. ಅವರಿಬ್ರು ಮಧ್ಯದಂಥ ಪ್ರೀತಿ ಹೊಂದಾಣಿಕೆ ಎಲ್ಲ ಗಂಡ ಹೆಂಡತಿರ ಮಧ್ಯೆನೂ ಇರಬೇಕು. ಹೆಂಡತಿ ಕರ್ತವ್ಯ ಏನು? ಹೆಂಡತಿ ಅಂದರೆ ಕರ್ತವ್ಯ ಅಲ್ಲ, ತ್ಯಾಗ. ರಾಮನಿಗೋಸ್ಕರ ಸೀತೆ ತನ್ನಂತಾನೆ ಬಿಟ್ಕೊಟ್ಲು. ರಾಮ ಅರಮನೆಯಲ್ಲಾದರೂ ಇರಲಿ, ಕಾಡಲ್ಲಾದರೂ ಇರಲಿ, ಸೀತೆ ಯಾವಾಗಲೂ ಜೊತೆಗಿರ್ತಾಳೆ. ಹೆಂಡತಿ ಆದವಳಿಗೆ ಎಷ್ಟೇ ಕಷ್ಟ ಆದರೂ ಗಂಡನ ಗೌರವಕ್ಕೋಸ್ಕರ ಹೋರಾಡ್ತಾಳೆ. ಸೀತಾದೇವಿ ಬಗ್ಗೆ ಎಲ್ಲ ಕರೆಕ್ಟಾಗಿ ಹೇಳಿದ್ನಲ್ಲ? ಎಸ್. ನಿಮಗೆ ನಮ್ಮ ಫ್ಯಾಮಿಲಿ ಬಗ್ಗೆ ಗೊತ್ತಿದೆಯಾ? ನೀವೀಗ ಸೆಲೆಕ್ಟ್ ಆದರೆ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ತಿಳಿದಿದೆಯಾ? ನಿಮಗೆ ನಮ್ಮ ಜೊತೆ ಹೊಂದ್ಕೊಳ್ಳೋದು ಕಷ್ಟ ಆದರೆ? ಒಂದು ನಿಮಿಷ ಅಣ್ಣ, ಒಂದು ನಿಮಿಷ ಇಲ್ಲಿ ಬನ್ನಿ. ಈ ನೀರು ಕುದೀತಿರ್ಬೋದು, ಆದರೆ ಈ ಪುಟ್ಟ ಟೀ ಬ್ಯಾಗು ಅದರಲ್ಲಿ ಬಿದ್ದು ಕುದ್ದು ಬೆರ್ತು ತನ್ನನ್ನು ತಾನು ಬಿಟ್ಕೊಟ್ರು ಕಡೆಗೆ ನೀರನ್ನು ತನ್ನ ಬಣ್ಣದಾಗೆ ಬದಲಾಯಿಸ್ಕೊಳ್ಳುತ್ತೆ. ಇನ್ನೊಂದು ಮನೆಗೆ ಹೋಗೋ ಹೆಣ್ಣು ಕೂಡ ಅದೇ ರೀತಿ ಇರಬೇಕು. ಮನೆ ವಾತಾವರಣ ಕುದೀತಿದ್ರು ಅದರಲ್ಲೇ ಬೆರ್ತು ಎಲ್ಲರನ್ನೂ ತನ್ನವ್ರನ್ನಾಗಿ ಮಾಡ್ಕೋಬೇಕು. ವಾವ್, ಸೂಪರ್. ಅಲ್ಲಿ ನಮ್ಮ ಫೋಟೋಗ್ರಾಫರ್ ಇದ್ದಾರೆ, ನೀವು ಹೋಗಿ ಫೋಟೋ ತೆಗೆಸ್ಕೊಳ್ಳಿ. ನಾವು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ. ಥ್ಯಾಂಕ್ ಯು. ಇನ್ನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ 100% ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ. ನನಗೇನೋ ಈ ಹುಡುಗಿ ಓಕೆ ಅನ್ನಿಸ್ತಾಳೆ, ತುಂಬ ಪ್ರಾಕ್ಟಿಕಲಾಗಿ ಆನ್ಸರ್ ಮಾಡಿದ್ದಾಳೆ. ಎಜೆಗೆ ಹೆಂಡತಿಯಾಗಿ ನಮಗೆಲ್ಲ ಅತ್ತೆ ಆಗಿ ಬರಬೇಕು ಅಂದರೆ ಪ್ರಾಕ್ಟಿಕಲ್ ಆಗೂ ಇರಬೇಕು, ಎಮೋಷ್ನಲ್ ಆಗೂ ಇರಬೇಕು. ಜೊತೆಗೆ ಸಂಪ್ರದಾಯದ ಬಗ್ಗೆ ಗೌರವ ಇರಬೇಕು, ಸಂಸಾರ ನಿಭಾಯಿಸೋ ಜಾಣ್ಮೆನೂ ಇರಬೇಕು. ಈ ಎಲ್ಲ ಕ್ವಾಲಿಟೀಸ್ ಯಾರಲ್ಲಿರುತ್ತೋ ಅವ್ರಿಗಷ್ಟೇ ನಮ್ಮ ಮನೆಗೆ ಬರೋ ಎಬಿಲಿಟಿ ಇರುತ್ತೆ. ಈ 2 ಫೋಟೋನ ಎಜೆಗೆ ತೋರಿಸೋಣ. ಸೆಲೆಕ್ಷನ್ ಏನಿದ್ರು ಎಜೆಗೆ ಬಿಟ್ಟಿದ್ದು. ಛೇ, ಹೋಗಿ ಹೋಗಿ ಇವ್ರ ಪ್ರೊಡ್ಯೂಸರ್ಗಳಾಗಬೇಕಾಗಿತ್ತಾ? ಅಲ್ಲ, ಹಳೇ ದ್ವೇಷ ಇಟ್ಕೊಂಡು ನನ್ನೇನಾದ್ರೂ ರಿಜೆಕ್ಟ್ ಮಾಡಿಬಿಟ್ರೆ? ನೋ, ಹಾಗೆಲ್ಲ ಮಾಡಲ್ಲ. ಡ್ರಾಮ್ಯಾಟಿಕ್ ಆಗಿ ವಿತ್ ಮಾಡ್ಯುಲೇಷನ್ ಡೈಲಾಗ್ ಡೆಲಿವರಿ ಮಾಡಿದ್ದೀನಿ. ನಾನು ಸೆಲೆಕ್ಟ್ ಆಗದೆ ಇರ್ತೀನಾ? ಪಾರ್ಟ್ನರ್, ಈ ರಾಮ್ಲೀಲಾ ಆಡಿಷನ್ಲಿ ನಾನೇ ಸೆಲೆಕ್ಟ್ ಆಗಬೇಕಪ್ಪ, ಪ್ಲೀಸ್. ಪರ್ಫೆಕ್ಟ್. ಸ್ಮೆಲ್ಲು, ಟೇಸ್ಟು ಎರಡೂ ಚೇಂಜ್ ಆಗಬಾರ್ದು. ಕ್ವಾಲಿಟಿ ಕ್ವಾಂಟಿಟಿ ಯಾವುದರಲ್ಲೂ ಕಾಂಪ್ರಮೈಸ್ ಆಗಬಾರ್ದು. ಅಪ್ರೂವಲ್ ಆದ ತಕ್ಷಣ ಆದಷ್ಟು ಬೇಗ ಗ್ಲೋಬಲಿ ಲಾಂಚ್ ಮಾಡೋಣ. ಮೇಕ್ ಶೋರ್ ನಮ್ಮ ಪ್ರಾಡಕ್ಟು ಪ್ರತಿ ಮನೆಯೂ ತಲುಪಬೇಕು. ಅದಕ್ಕೇನಪ್ಪ, ಮಾರ್ಕೆಟಿಂಗ್ ಕರೆಕ್ಟಾಗಿ ಮಾಡಿ ಚೆನ್ನಾಗಿ ಪಬ್ಲಿಸಿಟಿ ಕೊಟ್ಟರೆ ಮುಗೀತು, ಆಟೋಮೆಟಿಕಾಗಿ ಸೇಲ್ಸ್ ಜಾಸ್ತಿ ಆಗುತ್ತೆ. ರಾಂಗ್ ಪ್ರೇಮ್. ನಮ್ಮ ಹೋಟೆಲ್ ನಂಬರ್ 1 ಸ್ಥಾನದಲ್ಲಿದೆ. ನಾವು ಯಾವತ್ತಾದ್ರೂ ಪಬ್ಲಿಸಿಟಿ ಅಥವಾ ಅಡ್ವರ್ಟೈಸ್ಮೆಂಟ್ ಮಾಡೋದನ್ನು ಕೇಳಿದ್ಯಾ ಅಥವಾ ನೋಡಿದ್ಯಾ? ಜನಕ್ಕೆ ಬೇಕಾಗಿರೋದು ರುಚಿ ಮತ್ತು ನಾವು ಕೊಡೋ ಸರ್ವಿಸು.
ಅದೆರಡು ಫಸ್ಟ್ ಕ್ಲಾಸ್ ಇದ್ದರೆ ತಾವಾಗ ತಾವೇ ಬರ್ತಾರೆ ಆ್ಯಂಡ್ ನಮ್ಮ ಪ್ರಾಡಕ್ಟ್ನ ಬೆಳೆಸ್ತಾರೆ. ಮೋರೋವರ್ ನಾವು ಲಾಂಚ್ ಮಾಡ್ತಿರೋ ಈ ಮಸಾಲ ಬರೀ ರುಚಿ ಶುಚಿಗಷ್ಟೇ ಅಲ್ಲ, ಹೆಲ್ತ್ನೂ ಕಾಪಾಡುತ್ತೆ. ಜನಕ್ಕೆ ಅದು ಮನೇಲಿ ಮಾಡಿರೋ ಪ್ರಾಡಕ್ಟ್ ಅನ್ನಿಸ್ಬೇಕು, ಯಾವ ಸೈಡ್ ಎಫೆಕ್ಟ್ಸು ಇರಬಾರ್ದು ಅಷ್ಟೇ. ವೆಲ್, ಮುಂದಿನ ಪ್ರೋಸೆಸ್ ಬಗ್ಗೆ ನೀವು ಕಿಶೋರ್ನ ಕಾಂಟ್ಯಾಕ್ಟ್ ಮಾಡಿ, ಹಿ ವಿಲ್ ಹೆಲ್ಪ್ ಯು ಔಟ್. ಓಕೆ ಅಪ್ಪ. ಒಂದು ಸತಿ ಪ್ರಾಡಕ್ಟ್ ಲಾಂಚ್ ಆದಮೇಲೆ ನೀವು 3 ಜನ ನಡೆಸ್ಕೊಂಡು ಹೋಗ್ಬೋದು. ದೇ ಶುಡ್ ಬಿ ನೋ ಪ್ರಾಬ್ಲಮ್. ಬಟ್ ಮೇಕ್ ಶ್ಯೂರ್ ನಮ್ಮ ಪ್ರಾಡಕ್ಟು ಪ್ರತಿ ಮನೆ ತಲುಪಬೇಕು, ಪ್ರತಿ ಅಡುಗೆ ಮನೆಯಲ್ಲೂ ಇರಬೇಕು. ಓಕೆ ಓಕೆ ಅಪ್ಪ. ಯಾ. He's so perfect. Hitler. ಯಾಕಲ್ಲೇ ನಿಂತ್ಬಿಟ್ರಿ? ಬನ್ನಿ. ಏನೋ ಹೇಳಬೇಕು ಅಂತ ಬಂದಿದ್ದೀರಾ ಅನ್ಸುತ್ತೆ. ಮುಜುಗರ ಯಾಕೆ ಹೇಳಿ. ಎಜೆ, ನೀವು ಹೇಳಿದ್ರಿ ಅಂತ 100 ಪ್ರೊಫೈಲಿಂದ ಈ ಇಬ್ಬರು ಹುಡುಗಿರನ್ನ ಸೆಲೆಕ್ಟ್ ಮಾಡಿದ್ದೀವಿ. ನೀವೊಂದು ಸರ್ತಿ ನೋಡಿ ಓಕೆ ಅಂದರೆ ಮುಂದುವರ್ಸೋಣ, ಇಲ್ಲಾಂದರೆ ಬೇರೆ ಹುಡುಗಿರನ್ನ ಹುಡುಕ್ತೀವಿ. ನಾನೇನಾರ ಆಯ್ಕೆ ಮಾಡಬೇಕು ಅಂದಾಗಲ್ಲ ನಿನ್ನ ಮುಂದೆ ನನ್ನ 2 ಬೆರಳು ಚಾಚಿ ನಿಂತ್ಕೋತಾ ಇದ್ದೆ. ನೀವು ಒಂದನ್ನು ಮುಟ್ಬಿಟ್ಟು ಸೆಲೆಕ್ಟ್ ಮಾಡ್ತಾ ಇದ್ದೆ. ಆದರೆ ಈಗ ನೀನಿಲ್ಲ. ನನಗೆ ಬೇರೆ ದಾರಿ ಇಲ್ಲ ಅಂತ. ನನ್ನ ಜೀವನದಲ್ಲಿ ನಿನ್ನ ಸ್ಥಾನ ತುಂಬ ಅರ್ಹತೆ ಇರುವಂಥ ಹುಡುಗಿನ ನೀನೇ ಆಯ್ಕೆ ಮಾಡಬೇಕು. ಇದು ನನ್ನ ಆಸೆ ಅಲ್ಲ, ನಿನ್ನ ಕೋರಿಕೆ. ಹಾಗಾಗಿ ಆಯ್ಕೆನೂ ನಿಂದೆ ಆಗಬೇಕು ಅಂತ. ಇದು ಒಂಥರ ಆಯ್ಕೆ. ನಾನು ಮದುವೆ ಆಗೋ ಹುಡುಗಿ ಇವಳೆ.